ಬ್ಯಾಕ್. ಈಗಾಗಲೇ ಈ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಮಾತಾಡ್ತಾ ಇದ್ವಿ. ನಮಗೆ ನಿಮಗೆ ಗೊತ್ತಾದಂತ ಒಂದು ಹೆಸರು ಅಂತಂದ್ರೆ ಈ ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನ್ ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಮೋಸ ಮಾಡ್ತಾರೆ, ಇದು ಮುನ್ನೆಲೆಗೆ ಬಂದಿದೆ 2021ರಲ್ಲಿ. ಒಂದು ಹೆಸರು ಓಡಾಡುತ್ತೆ ಆಗ, ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅನ್ನುವಂತ ಹೆಸರು. ಈ ಹೆಸರು ಸುದ್ದಿ ನೋಡುವಂತಹ ದಿನಪತ್ರಿಕೆಗಳನ್ನ ಓದುವಂತ ಜನರಿಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಲ್ಯಾಪ್ಟಾಪ್ ಅನ್ನ ಕೈಲಿ ಹಿಡ್ಕೊಂಡು ಕೀಬೋರ್ಡ್ ಅಲ್ಲಿ ಅದೇನೋ ಟೈಪ್ ಮಾಡ್ಕೊಂಡು ಒಂದ್ ರೀತಿಯಲ್ಲಿ ಇನ್ನೋಸೆಂಟ್ ಅಂತೆ ಕಾಣ್ತಾನೆ. ಆದ್ರೆ ಅಸಲಿಗೆ ಈತ ಇನ್ನೋಸೆಂಟ್ ಅಂತೂ ಅಲ್ಲವೇ ಅಲ್ಲ. ಕ್ಷಣಾರ್ಧದಲ್ಲಿ ಈತ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿರ್ತಾನೆ ಅನ್ನುವಂತ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇದೆ. ಈಗಾಗಲೇ ಜೈಲು ಕೂಡ ಹೋಗಿ ಬಂದಿದ್ದ, ವಿಚಾರಣೆಯನ್ನ ಕೂಡ ಎದುರಿಸ್ತಾ ಇದ್ದಾನೆ. ಈತನ ಹಿನ್ನೆಲೆ ಏನು ಹಾಗಾದ್ರೆ? ಈ ಸ್ಟೋರಿಯಲ್ಲಿ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಕ್ರಿಪ್ಟೋ ಕರೆನ್ಸಿ ಮತ್ತು ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ. ಈತ ದಾರಿ ತಪ್ಪಿದ ಪ್ರತಿಭಾವಂತ. ಹೌದು, ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ದಾರಿ ತಪ್ಪಿದ ಪ್ರತಿಭಾವಂತ. ಏನು ಅರಿಯದ ಮುಗ್ಧನಂತೆ ಕಾಣುವ ಈತ ಹ್ಯಾಕಿಂಗ್ನಲ್ಲಿ ಪಂಟ. ಕ್ಷಣ ಮಾತ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಎಗರಿಸೋ ಆರೋಪ ಈತನ ಮೇಲಿದೆ. ನೂರಾರು ವೆಬ್ಸೈಟ್ಗಳನ್ನ, ಖಾತೆಗಳನ್ನ ಹ್ಯಾಕ್ ಮಾಡಬಲ್ಲ ಅನ್ನೋ ಗುರುತರ ಆಪಾದನೆ ಇವನ ಮೇಲಿದೆ. ಹಿಮಾಲಯದಲ್ಲಿ ಕುಳಿತು ಜಪಾನೀಸ್ ಕ್ರಿಪ್ಟೋ ಕರೆನ್ಸಿ ಹ್ಯಾಕ್ ಮಾಡಿದ್ದ ಎನ್ನಲಾದ ವ್ಯಕ್ತಿ ಈತ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ ಕುಳಿತು ಪ್ರಪಂಚದ ಕ್ರಿಪ್ಟೋ ಟ್ರೆಂಡಿಂಗ್ ಸೈಟ್ಗಳನ್ನ, ಗೇಮಿಂಗ್ ಸೈಟ್ಗಳನ್ನ ಹ್ಯಾಕ್ ಮಾಡ್ತಾ ಇದ್ದ ಎನ್ನಲಾಗಿದೆ. ಇನ್ನು ಈತನದ್ದು ಐಷಾರಾಮಿ ಜೀವನ ಶೈಲಿ. ಎಸ್ಎಸ್ಎಲ್ಸಿ ದಿನಗಳಿಂದಲೇ ಸ್ನೇಹಿತರ ಜೊತೆ ಸೇರಿ ಟ್ರೆಂಡಿಂಗ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ ಎನ್ನಲಾಗಿದೆ. ಪೋಕರ್, ಜಂಗ್ಲಿ ಗೇಮ್ಸ್ ನಂತಹ ಗೇಮಿಂಗ್ ಸೈಟ್ಗಳನ್ನು ಹ್ಯಾಕ್ ಮಾಡಿದ್ದ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಆನ್ಲೈನ್ ರಮ್ಮಿ ಪ್ಲಾಟ್ಫಾರ್ಮ್ಗಳನ್ನ ಹ್ಯಾಕ್ ಮಾಡಿ ಅವುಗಳಿಂದ ಮಾಹಿತಿ ಕದಿತಾ ಇದ್ದ. ಅವರ ಅಕೌಂಟ್ ನಂಬರ್, ಯೂಸರ್ ನೇಮ್, ಡೇಟ್ ಆಫ್ ಬರ್ತ್, ಪಾನ್ ಕಾರ್ಡ್ ಡೀಟೇಲ್ಸ್, ಐಡಿ ಪ್ರೂಫ್ ಚಿತ್ರಗಳನ್ನ ಕದಿತಾ ಇದ್ದ ಎನ್ನಲಾಗಿದೆ. ಅಂದಿಗೆ 600 ಕೋಟಿಗೂ ಹೆಚ್ಚು ಮೌಲ್ಯದ 448 ಇಥಿರಿಯಂ ಹಾಗೂ 60,500 ಟೆಥರ್ ಅನ್ನುವ ಅಮೆರಿಕದ ಕ್ರಿಪ್ಟೋ ಕರೆನ್ಸಿಗಳನ್ನು ಕದ್ದ ಆರೋಪವಿದೆ. ತನ್ನ ಸಹಚರ ರಾಬಿನ್ ಖಂಡೇಲ್ವಾಲಾ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದ. ಈ ಕುರಿತು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 2017ರ ಕೇಸಿನಲ್ಲಿ ತುಮಕೂರು ಪೊಲೀಸರು ಶ್ರೀಕಿ ಮತ್ತು ಖಂಡೇಲ್ವಾಲನನ್ನ 2024ರ ಮೇನಲ್ಲಿ ಬಂಧಿಸಿ ಕೋಕಾ ಕಾಯ್ದೆ ಪ್ರಕರಣ ದಾಖಲಿಸಿದ್ರು. ಕೊನೆಗೆ ಹೈಕೋರ್ಟ್ ಪ್ರಕರಣಗಳನ್ನು ರದ್ದುಗೊಳಿಸಿದ ಜಾಮೀನಿನ ಮೇಲೆ ಹೊರಬಂದ. 2ರಲ್ಲಿ ಮಾತ್ರ ಚಾರ್ಜ್ ಶೀಟ್. ಎಸ್ಐಟಿ ಶ್ರೀಕಿ ವಿರುದ್ಧ ಕೇವಲ 2 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ದಾಖಲು ಮಾಡಿದೆ. 2020ರಲ್ಲಿ ಎನ್ಡಿಪಿಎಸ್ ಪ್ರಕರಣದಲ್ಲಿ ಶ್ರೀಕಿ ಬಂಧನವಾಗಿತ್ತು. ಡಾರ್ಕ್ ನೆಟ್ ಮೂಲಕ ಡ್ರಗ್ಸ್ ಖರೀದಿಸಿದ ಪ್ರಕರಣ ಇದಾಗಿತ್ತು. ಶ್ರೀಕಿ ಮೇಲಿನ ಆರೋಪ ಇಷ್ಟಕ್ಕೆ ಮುಗಿದಿಲ್ಲ. ಕೈ ಜೋಡಿಸಿದ್ರ ಪೊಲೀಸರು. ಶ್ರೀಕಿ ಜೊತೆ ಅವ್ಯವಹಾರದಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳು ಕೈ ಜೋಡಿಸಿದ್ರ ಅನ್ನೋ ಶಂಕೆ ಇದೆ. ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ನ ಬಿಟ್ ಫೈನೆಕ್ಸ್ ವೆಬ್ಸೈಟ್ ಅನ್ನ ಶ್ರೀಕಿ ಹ್ಯಾಕ್ ಮಾಡಿದ್ದ. ಅಲ್ಲದೆ ಕೆಲ ಸರ್ಕಾರಿ ವೆಬ್ಸೈಟ್ ಹ್ಯಾಕ್ ಮಾಡಿದ್ದ ಆರೋಪವಿದೆ. 2020-21ರಲ್ಲಿ ಸ್ವಲ್ಪ ಕಾಲ ಜೈಲಿನಲ್ಲಿದ್ದಾಗ ಶ್ರೀಕೃಷ್ಣನ ಬಿಟ್ ಕಾಯಿನ್ ಅಕ್ರಮಗಳಿಗೆ ಕೆಲ ಪೊಲೀಸ್ ಅಧಿಕಾರಿಗಳು ಕೈ ಜೋಡಿಸಿದ್ದ ಶಂಕೆ ಇದೆ. ಈ ಒಂದು ಏನು ಇಷ್ಟೊಂದು ಬಹಳ ಬೃಹದಾಕಾರವಾಗಿ ಒಳಗಡೆ ಇರತಕ್ಕಂಥ ಹಣ ಇರತಕ್ಕಂಥದ್ದು ಈ ಚೈನ್ ಲಿಂಕ್ ಒಳಗಡೆ, ಬ್ಲಾಕ್ ಚೈನ್ ಒಳಗಡೆಗೆ ಇಂಥವ್ರು ಹೋಗಲ್ಲ ಅಂತ ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಇಂಥವ್ರು ಪ್ರಯತ್ನ ಪಟ್ಟೆ ಪಡ್ತಾರೆ, ಹೋಗ್ತಾರೆ, ಕದೀತಾರೆ ಒಳಗಡೆ ವಾಲೆಟ್ಗಳನ್ನ. ವ್ಯಾಲೆಟ್ ಅಂತ ಅನ್ನುವಂಥದ್ದನ್ನ ನಾನು ಅದನ್ನ ಇಟ್ಕೊಳ್ಳೋಕೆ ಅಷ್ಟೇ ಬಳಸ್ಕೊಳ್ತೀನಿ. ಬ್ಲಾಕ್ ಚೈನ್ ಅಲ್ಲಿ ಬ್ಲಾಕ್ ಚೈನ್ ಸಿಸ್ಟಮ್ ಇಟ್ ಈಸ್ ವರ್ಕಿಂಗ್ ಲೈಕ್ ನಮ್ಮ ನರ್ವಸ್ ಸಿಸ್ಟಮ್ ಹೇಗೆ ನಮ್ಮ ಬಾಡಿನಲ್ಲಿ ವರ್ಕ್ ಹಂಗ್ ಆಗ್ತಾ ಇದೆಯೋ, ಬ್ರೈನ್ ಇಂದ ಹಿಡಿದು ಕೆಳಗಡೆ ಹಂಗ್ ವರ್ಕ್ ಆಗ್ತಾ ಇದ್ದದು. ಇದೆರಡರ ಹೊರತಾಗಿ ಹ್ಯಾಕಿಂಗ್ ವಿಚಾರದಲ್ಲಿ ಪ್ರಕರಣ ದಾಖಲಾಗಿಲ್ಲ. ಅದನ್ನು ಸಾಬೀತು ಮಾಡೋದು ಕೂಡ ಅಷ್ಟು ಸುಲಭವಲ್ಲ. ಅಲ್ಲದೆ ಕಾನೂನಿನ ಚೌಕಟ್ಟು ಇಲ್ಲ. ಕೇವಲ ಇವನೊಬ್ಬನೇ ಅಲ್ಲ, ರಾಜ್ಯದಲ್ಲಿ ಹೀಗೆ ಕ್ರಿಪ್ಟೋ ಅಪರಾಧಗಳನ್ನು ಎಸಗ್ತಾ ಇರುವವರು ಇನ್ನು ಸಾಕಷ್ಟು ಜನರಿರಬಹುದು ಎಂಬ ಅನುಮಾನವಿದೆ.
ಇಂಥವರನ್ನ ಕ್ರಿಪ್ಟೋ ವಿಚಾರದಲ್ಲಿ ಕಾನೂನಿನ ಚೌಕಟ್ಟಿಗೆ ತರುವುದು ಅಷ್ಟು ಸುಲಭವಿಲ್ಲ. ಇವರು ಎಸಗ್ತಾ ಇರುವಂತಹ ಸೈಬರ್ ಅಪರಾಧಗಳನ್ನ ಅರ್ಥ ಮಾಡಿಕೊಳ್ಳಲು ಕಂಡುಹಿಡಿಯಲು ನಮ್ಮ ಪೊಲೀಸರಿಗೆ ತರಬೇತಿ ಕೊರತೆ ಇದೆ. ಸೈಬರ್ ಕ್ರಿಪ್ಟೋದಂತಹ ವಿಷಯಗಳಲ್ಲಿ ನಮ್ಮ ಪೊಲೀಸರಿಗೆ ಹಾಗೂ ತನಿಖಾ ಸಂಸ್ಥೆಗಳ ಸಿಬ್ಬಂದಿಗೆ ವ್ಯಾಪಕ ತರಬೇತಿಯ ಅವಶ್ಯಕತೆ ಇದೆ ಅಂತ ಹಿರಿಯ ಅಧಿಕಾರಿಗಳ ಅಭಿಮತ. ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಈ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಮಾತಾಡ್ತಾ ಇದ್ವಿ. ನಮಗೆ ನಿಮಗೆ ಗೊತ್ತಾದಂತಹ ಒಂದು ಹೆಸರು ಅಂತಂದ್ರೆ ಈ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಮೋಸ ಮಾಡ್ತಾರೆ, ಇದು ಮುನ್ನೆಲೆಗೆ ಬಂದಿದೆ 2021ರಲ್ಲಿ. ಒಂದು ಹೆಸರು ಓಡಾಡುತ್ತೆ ಆಗ, ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅನ್ನುವಂತಹ ಹೆಸರು. ಈ ಹೆಸರು ಸುದ್ದಿ ನೋಡುವಂತಹ ದಿನಪತ್ರಿಕೆಗಳನ್ನ ಓದುವಂತಹ ಜನರಿಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಲ್ಯಾಪ್ಟಾಪ್ ಅನ್ನ ಕೈಲಿ ಇಟ್ಕೊಂಡು ಕೀಬೋರ್ಡ್ ಅಲ್ಲಿ ಅದೇನೋ ಟೈಪ್ ಮಾಡಿಕೊಂಡು ಒಂದ್ ರೀತಿಯಲ್ಲಿ ಇನೋಸೆಂಟ್ ಅಂತೆ ಕಾಣ್ತಾನೆ. ಆದ್ರೆ ಅಸಲಿಗೆ ಈತ ಇನೋಸೆಂಟ್ ಅಂತೂ ಅಲ್ಲವೇ ಅಲ್ಲ. ಕ್ಷಣಾರ್ಧದಲ್ಲಿ ಈತ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೋಟಿ ಲೂಟಿ ಮಾಡಿರ್ತಾನೆ ಅನ್ನುವಂತ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇದೆ. ಈಗಾಗಲೇ ಜೈಲು ಕೂಡ ಹೋಗಿ ಬಂದಿದ್ದ, ವಿಚಾರಣೆಯನ್ನ ಕೂಡ ಎದುರಿಸ್ತಾ ಇದ್ದಾನೆ. ಈತನ ಹಿನ್ನೆಲೆ ಏನು ಹಾಗಾದ್ರೆ? ಈ ಸ್ಟೋರಿಯಲ್ಲಿ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಕ್ರಿಪ್ಟೋ ಕರೆನ್ಸಿ ಮತ್ತು ಶ್ರೀಕೃಷ್ಣ ಅಲಿಯಾಸ್ ಶರಿಕಿ. ಈತ ದಾರಿ ತಪ್ಪಿದ ಪ್ರತಿಭಾವಂತ. ಹೌದು, ಶ್ರೀಕೃಷ್ಣ ಅಲಿಯಾಸ್ ಶರಿಕಿ ದಾರಿ ತಪ್ಪಿದ ಪ್ರತಿಭಾವಂತ. ಏನು ಅರಿಯದ ಮುಗ್ಧನಂತೆ ಕಾಣುವ ಈತ ಹ್ಯಾಕಿಂಗ್ನಲ್ಲಿ ಪಂಟ. ಕ್ಷಣ ಮಾತ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಎಗರಿಸೋ ಆರೋಪ ಈತನ ಮೇಲಿದೆ. 100 ವೆಬ್ಸೈಟ್ಗಳನ್ನ, ಖಾತೆಗಳನ್ನ ಹ್ಯಾಕ್ ಮಾಡಬಲ್ಲ ಅನ್ನೋ ಗುರುತರ ಆಪಾದನೆ ಇವನ ಮೇಲಿದೆ. ಹಿಮಾಲಯದಲ್ಲಿ ಕುಳಿತು ಜಪಾನೀಸ್ ಕ್ರಿಪ್ಟೋ ಕರೆನ್ಸಿ ಹ್ಯಾಕ್ ಮಾಡಿದ್ದ ಎನ್ನಲಾದ ವ್ಯಕ್ತಿ ಈತ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ ಕುಳಿತು ಪ್ರಪಂಚದ ಕ್ರಿಪ್ಟೋ ಟ್ರೆಂಡಿಂಗ್ ಸೈಟ್ಗಳನ್ನ, ಗೇಮಿಂಗ್ ಸೈಟ್ಗಳನ್ನ ಹ್ಯಾಕ್ ಮಾಡ್ತಾ ಇದ್ದ ಎನ್ನಲಾಗಿದೆ. ಇನ್ನು ಈತನದ್ದು ಐಷಾರಾಮಿ ಜೀವನ ಶೈಲಿ. ಎಸ್ಎಸ್ಎಲ್ಸಿ ದಿನಗಳಿಂದಲೇ ಸ್ನೇಹಿತರ ಜೊತೆ ಸೇರಿ ಟ್ರೆಂಡಿಂಗ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ ಎನ್ನಲಾಗಿದೆ. ಪೋಕರ್, ಜಂಗ್ಲಿ ಗೇಮ್ಸ್ ನಂತಹ ಗೇಮಿಂಗ್ ಸೈಟ್ಗಳನ್ನು ಹ್ಯಾಕ್ ಮಾಡಿದ್ದ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಆನ್ಲೈನ್ ರಮ್ಮಿ ಪ್ಲಾಟ್ಫಾರ್ಮ್ಗಳನ್ನ ಹ್ಯಾಕ್ ಮಾಡಿ ಅವುಗಳಿಂದ ಮಾಹಿತಿ ಕದಿತಾ ಇದ್ದ. ಅವರ ಅಕೌಂಟ್ ನಂಬರ್, ಯೂಸರ್ ನೇಮ್, ಡೇಟ್ ಆಫ್ ಬರ್ತ್, ಪಾನ್ ಕಾರ್ಡ್ ಡೀಟೇಲ್ಸ್, ಐಡಿ ಪ್ರೂಫ್ ಚಿತ್ರಗಳನ್ನ ಕದಿತಾ ಇದ್ದ ಎನ್ನಲಾಗಿದೆ. ಅಂದಿಗೆ 600 ಕೋಟಿಗೂ ಹೆಚ್ಚು ಮೌಲ್ಯದ 448 ಇಥಿರಿಯಂ ಹಾಗೂ 60,500 ಟೆಥರ್ ಅನ್ನುವ ಅಮೆರಿಕದ ಕ್ರಿಪ್ಟೋ ಕರೆನ್ಸಿಗಳನ್ನು ಕದ್ದ ಆರೋಪವಿದೆ. ತನ್ನ ಸಹಚರ ರಾಬಿನ್ ಖಂಡೇಲ್ವಾಲಾ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದ. ಈ ಕುರಿತು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 2017ರ ಕೇಸಿನಲ್ಲಿ ತುಮಕೂರು ಪೊಲೀಸರು ಶ್ರೀಕಿ ಮತ್ತು ಖಂಡೇಲ್ವಾಲನನ್ನ 2024ರ ಮೇನಲ್ಲಿ ಬಂಧಿಸಿ ಕೋಕಾ ಕಾಯ್ದೆ ಪ್ರಕರಣ ದಾಖಲಿಸಿದ್ರು. ಕೊನೆಗೆ ಹೈಕೋರ್ಟ್ ಪ್ರಕರಣಗಳನ್ನು ರದ್ದುಗೊಳಿಸಿದ ಜಾಮೀನಿನ ಮೇಲೆ ಹೊರಬಂದ. 2ರಲ್ಲಿ ಮಾತ್ರ ಚಾರ್ಜ್ ಶೀಟ್. ಎಸ್ಐಟಿ ಶ್ರೀಕಿ ವಿರುದ್ಧ ಕೇವಲ 2 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ದಾಖಲು ಮಾಡಿದೆ. 2020ರಲ್ಲಿ ಎನ್ಡಿಪಿಎಸ್ ಪ್ರಕರಣದಲ್ಲಿ ಶ್ರೀಕಿ ಬಂಧನವಾಗಿತ್ತು. ಡಾರ್ಕ್ ನೆಟ್ ಮೂಲಕ ಡ್ರಗ್ಸ್ ಖರೀದಿಸಿದ ಪ್ರಕರಣ ಇದಾಗಿತ್ತು. ಶ್ರೀಕಿ ಮೇಲಿನ ಆರೋಪ ಇಷ್ಟಕ್ಕೆ ಮುಗಿದಿಲ್ಲ. ಕೈ ಜೋಡಿಸಿದ್ರ ಪೊಲೀಸರು. ಶ್ರೀಕಿ ಜೊತೆ ಅವ್ಯವಹಾರದಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳು ಕೈ ಜೋಡಿಸಿದ್ರ ಅನ್ನೋ ಶಂಕೆ ಇದೆ. ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ನ ಬಿಟ್ ಫೈನೆಕ್ಸ್ ವೆಬ್ಸೈಟ್ ಅನ್ನ ಶ್ರೀಕಿ ಹ್ಯಾಕ್ ಮಾಡಿದ್ದ. ಅಲ್ಲದೆ ಕೆಲ ಸರ್ಕಾರಿ ವೆಬ್ಸೈಟ್ ಹ್ಯಾಕ್ ಮಾಡಿದ್ದ ಆರೋಪವಿದೆ. 2020-21ರಲ್ಲಿ ಸ್ವಲ್ಪ ಕಾಲ ಜೈಲಿನಲ್ಲಿದ್ದಾಗ ಶ್ರೀಕೃಷ್ಣನ ಬಿಟ್ ಕಾಯಿನ್ ಅಕ್ರಮಗಳಿಗೆ ಕೆಲ ಪೊಲೀಸ್ ಅಧಿಕಾರಿಗಳು ಕೈ ಜೋಡಿಸಿದ್ದ ಶಂಕೆ ಇದೆ.
ಈ ಒಂದು ಏನು ಇಷ್ಟೊಂದು ಬಹಳ ಬೃಹದಾಕಾರವಾಗಿ ಒಳಗಡೆ ಇರತಕ್ಕಂಥ ಹಣ ಇರತಕ್ಕಂಥದ್ದು ಈ ಚೈನ್ ಲಿಂಕ್ ಒಳಗಡೆ ಬ್ಲಾಕ್ ಚೈನ್ ಒಳಗಡೆಗೆ ಇಂಥವ್ರು ಹೋಗಲ್ಲ ಅಂತ ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಇಂಥವ್ರು ಪ್ರಯತ್ನ ಪಟ್ಟೇ ಪಡ್ತಾರೆ, ಹೋಗ್ತಾರೆ, ಕದೀತಾರೆ ಒಳಗಡೆ ವಾಲೆಟ್ಗಳನ್ನ. ವಾಲೆಟ್ ಅಂತ ಅನ್ನುವಂಥದ್ದನ್ನ ನಾನು ಅದನ್ನ ಇಟ್ಕೊಳ್ಳೋಕೆ ಅಷ್ಟೇ ಬಳಸ್ಕೊಳ್ತೀನಿ. ಬ್ಲಾಕ್ ಚೈನ್ ಅಲ್ಲಿ ಬ್ಲಾಕ್ ಚೈನ್ ಸಿಸ್ಟಮ್ ಇಟ್ ಈಸ್ ವರ್ಕಿಂಗ್ ಲೈಕ್ ನಮ್ಮ ನರ್ವಸ್ ಸಿಸ್ಟಮ್ ಹೇಗೆ ನಮ್ಮ ಬಾಡಿನಲ್ಲಿ ವರ್ಕ್ ಹಂಗ್ ಆಗ್ತಾ ಇದೆಯೋ, ಬ್ರೈನ್ ಇಂದ ಹಿಡಿದು ಕೆಳಗಡೆ ಹಂಗ್ ವರ್ಕ್ ಆಗ್ತಾ ಇದ್ದದು. ಇದೆರಡರ ಹೊರತಾಗಿ ಹ್ಯಾಕಿಂಗ್ ವಿಚಾರದಲ್ಲಿ ಪ್ರಕರಣ ದಾಖಲಾಗಿಲ್ಲ. ಅದನ್ನು ಸಾಬೀತು ಮಾಡುವುದು ಕೂಡ ಅಷ್ಟು ಸುಲಭವಲ್ಲ. ಅಲ್ಲದೆ ಕಾನೂನಿನ ಚೌಕಟ್ಟು ಇಲ್ಲ. ಕೇವಲ ಇವನೊಬ್ಬನೇ ಅಲ್ಲ, ರಾಜ್ಯದಲ್ಲಿ ಹೀಗೆ ಕ್ರಿಪ್ಟೋ ಅಪರಾಧಗಳನ್ನು ಎಸಗ್ತಾ ಇರುವವರು ಇನ್ನು ಸಾಕಷ್ಟು ಜನರಿರಬಹುದು ಎಂಬ ಅನುಮಾನವಿದೆ. ಇಂಥವರನ್ನ ಕ್ರಿಪ್ಟೋ ವಿಚಾರದಲ್ಲಿ ಕಾನೂನಿನ ಚೌಕಟ್ಟಿಗೆ ತರುವುದು ಅಷ್ಟು ಸುಲಭವಿಲ್ಲ. ಇವರು ಎಸಗ್ತಾ ಇರುವಂತಹ ಸೈಬರ್ ಅಪರಾಧಗಳನ್ನ ಅರ್ಥ ಮಾಡಿಕೊಳ್ಳಲು, ಕಂಡುಹಿಡಿಯಲು ನಮ್ಮ ಪೊಲೀಸರಿಗೆ ತರಬೇತಿ ಕೊರತೆ ಇದೆ. ಸೈಬರ್ ಕ್ರಿಪ್ಟೋದಂತಹ ವಿಷಯಗಳಲ್ಲಿ ನಮ್ಮ ಪೊಲೀಸರಿಗೆ ಹಾಗೂ ತನಿಖಾ ಸಂಸ್ಥೆಗಳ ಸಿಬ್ಬಂದಿಗೆ ವ್ಯಾಪಕ ತರಬೇತಿಯ ಅವಶ್ಯಕತೆ ಇದೆ ಅಂತ ಹಿರಿಯ ಅಧಿಕಾರಿಗಳ ಅಭಿಮತ. ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.